ಭಗವಂತನ ವರ್ಷನು ಕಣ್ಣಿಗೆ ಬಾನು ಯಾಕಿನ್ನು ಜಗದೋದ್ಧಾರ ಸುಕುಮಾರ ನಮಗೆಂದೇ ಬಂದ ಸರದಾರ ನಿನ್ನ ಒರಿಜಿನಲ್ ಮೊಗವ ನೋಡೋಣ. ಚಕ್ರ ಗದೆ ಹೇಳು ಸ್ವಾಮಿ ಎಲ್ಲಿದೆ? ಶಂಖ ಚಕ್ರ ಗದೆ ಹೇಳು ಸ್ವಾಮಿ ಎಲ್ಲಿದೆ? ಕೈ ಜೋಡಿಸಿ ದೇವ್ರನ್ನ ದೌತ್ಯಕ್ಕೆ ಕೇಳ Where is their ಬಿಲ್ಲು ಬಾಣ ಕುಂಕುಮ ಹಣೆಗೆ ತಾಗಿ ಆಗಿದೆ ಜಯದ ತಿಲಕ ಹೊಳಿತಿದೆ ಕಳೆಯಿದೆ ಸಾರ್ವಿಂದು ನಿನ್ನ ಮುಖ. ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಘುವೀರ್. ನಾವು ಇವಾಗ ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಧನುರ್ಮಾಸದಲ್ಲಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಒಂದೇ ದಿನದಲ್ಲಿ ದರ್ಶನ ಮಾಡ್ತಾರೆ. ತ್ರಿರಂಗ ದರ್ಶನ ಅಂತಲೂ ಕೂಡ ಹೇಳ್ತೀವಿ. ಈ ಆದಿರಂಗ ಅಂದರೆ ಶ್ರೀರಂಗಪಟ್ಟಣದಲ್ಲಿರೋ ಶ್ರೀ ರಂಗನಾಥನ ದೇವಾಲಯ, ಇದು ಆದಿರಂಗ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಸುಮಾರು ಒಂದು 125 ಕಿಲೋಮೀಟರ್ಗಳ ಅಂತರದಲ್ಲಿ, ಅಂದರೆ ಮಡಿಕೇರಿ ಕೊಡಗಿನಿಂದ ಕಾವೇರಿ ಹರಿದು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ತಲುಪುತ್ತೆ ನಮ್ಮ ಕಾವೇರಿ ಮಾತೆ. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬರಬೇಕಾದ್ರೆ ಡಿವಿಯೇಷನ್ ಆಗಿ ನದಿ ಒಂದು ಪಶ್ಚಿಮ ವಾಹಿನಿ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಹರಿದು ಮತ್ತು ಇಲ್ಲಿಂದ ಒಂದು 6-7 ಕಿಲೋಮೀಟರ್ ನಂತರ ಮತ್ತೆ ಸಂಗಮ ಆಗುತ್ತೆ. ಮತ್ತು ಅಲ್ಲಿಂದ ಹರಿದು ಮಧ್ಯರಂಗ ಅಂದರೆ ಶಿವನ ಸಮುದ್ರ, ಮಧ್ಯರಂಗ ದೇವಸ್ಥಾನದಿಂದ ಅಲ್ಲೂ ಕೂಡ ಡಿವಿಯೇಷನ್ ಆಗುತ್ತೆ. ಕಾವೇರಿ ನದಿ ಡಿವಿಯೇಷನ್ ಆಗಿ ಮಧ್ಯರಂಗದಿಂದ ಮತ್ತೆ ಹರಿದು ಮೆಟ್ಟೂರು ಡ್ಯಾಮ್ನ ತಲುಪಿ, ಮೆಟ್ಟೂರು ಡ್ಯಾಮ್ನಿಂದ ಶ್ರೀರಂಗಂ, ತಮಿಳುನಾಡಿನ ಶ್ರೀರಂಗಂ, ಅಲ್ಲೂ ಕೂಡ ಮಧ್ಯದಲ್ಲಿ ದೇವಸ್ಥಾನ ಇದೆ, ಅಲ್ಲೂ ಡಿವಿಯೇಷನ್ ಆಗುತ್ತೆ. ನದಿ ಡಿವಿಯೇಷನ್ ಆಗಿ ಮತ್ತೆ ಒಂದಾಗಿ ಬಂಗಾಳಕೊಲ್ಲಿ ನದಿಯ ಸಮುದ್ರನ ಸೇರ್ತಾಳೆ ನಮ್ಮ ಕಾವೇರಿ ತಾಯಿ. ಈ 3 ರಂಗನಾಥ ದೇವಾಲಯಗಳನ್ನು ಒಂದೇ ದಿನ ದರ್ಶನ ಮಾಡೋದ್ರಿಂದ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ, ಪ್ರಾಪ್ತಿ ಲಭಿಸುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಹಿರಿಯರು ಕೂಡ ಹೇಳ್ತಾರೆ. ನೋಡಿ, ನಾನು ಶ್ರೀರಂಗಪಟ್ಟಣದಿಂದ ಶ್ರೀರಂಗಂಗೆ ಹೋಗೋಕ್ಕೆ ನಿಮಗೆ 2 ರೂಟ್ ಇದೆ. ಅದರಲ್ಲಿ ಮೊದಲನೇ ರೂಟು ಶ್ರೀರಂಗಪಟ್ಟಣದಿಂದ ಮಧ್ಯರಂಗ ಶಿವನ ಸಮುದ್ರ ಹೋಗ್ತೀರಾ, ಅಲ್ಲಿಂದ ಕೊಳ್ಳೇಗಾಲಕ್ಕೆ ಬಂದಮೇಲೆ 2 ರೂಟ್ ಡಿವಿಯೇಷನ್ ಆಗುತ್ತೆ. ಅದರಲ್ಲಿ ಚಾಮರಾಜನಗರ, ಸತ್ಯಮಂಗಲ ಸಿಗುತ್ತೆ, ಆಮೇಲೆ ಈರೋಡಿನ ನಾಮಕ್ಕಲ್ಲು, ಆಮೇಲೆ ನೀವು ಶ್ರೀರಂಗಂ ತಲುಪ್ಬೋದು. ಇನ್ನೊಂದು ಸೆಕೆಂಡ್ ರೂಟು ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಕೊಳ್ಳೇಗಾಲ ಆದಮೇಲೆ ನಿಮಗೆ ಮಲೆ ಮಹದೇಶ್ವರ ಬೆಟ್ಟ ಒಂದು ರೂಟ್ ಹೋಗುತ್ತೆ. ಅಲ್ಲಿ ಮೆಟ್ಟೂರು, ಸೇಲಮಿಂದ ಮತ್ತೆ ನಾಮಕ್ಕಲ್ಲ ಹೋಗ್ತೀರಾ, ಅಲ್ಲಿಂದ ಶ್ರೀರಂಗಂಗೆ ಹೋಗ್ಬೋದು. ನಾನು ಶ್ರೀರಂಗಂಗೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋದು ಸೆಕೆಂಡ್ ರೂಟು ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಅಲ್ಲಿ ಮಧ್ಯರಂಗ ದರ್ಶನ ಮುಗಿಸ್ಕೊಂಡು ಮಲೆ ಮಹದೇಶ್ವರ ಬೆಟ್ಟ ರೂಟಲ್ಲಿ ಹೋಗ್ತೀನಿ. ಶ್ರೀರಂಗಪಟ್ಟಣದಿಂದ ಶ್ರೀರಂಗಂಗೆ ಸುಮಾರು 397 ಕಿಲೋಮೀಟ್ರ್ ಬೀಳುತ್ತೆ. ಶ್ರೀರಂಗಪಟ್ಟಣ ಆದಿರಂಗ ದರ್ಶನ ಆದಮೇಲೆ ನೀವು ಬನ್ನೂರು ರಸ್ತೆ ಸಿಗುತ್ತೆ. ಬನ್ನೂರು ರಸ್ತೆ ಮೂಲಕ ನರಸೀಪುರ ರಸ್ತೆನ ಜಾಯ್ನ್ ಆಗಬೇಕು. ನರಸೀಪುರ ರಸ್ತೆ ಹೋಗ್ಬೇಕಾದ್ರೆ ಸೋಸಲೆ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿಂದ ಶಿವನ ಸಮುದ್ರ, ಮಧ್ಯರಂಗ ಹತ್ರ ಆಗುತ್ತೆ ನಿಮಗೆ. ಶ್ರೀರಂಗಪಟ್ಟಣದಿಂದ ಆದಿರಂಗನ ದರ್ಶನ ಮಾಡಿಕೊಂಡು ಇವಾಗ ಮಧ್ಯರಂಗ ಬಂದಿದ್ವಿ. ಶಿವನ ಸಮುದ್ರ ಅಂತಲೂ ಕರೀತಾರೆ. ಇನ್ನೊಂದು ವಿಶೇಷ ಏನಂತಂದರೆ, ಕರ್ನಾಟಕ ಗೌರ್ಮೆಂಟ್ ಅವರು ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೋಸ್ಕರ ನೀರನ್ನ ಬಳಸ್ತಾರೆ ಶಿವನ ಸಮುದ್ರದಲ್ಲಿ.
ಮೆಟ್ಟೂರಿಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಮೆಟ್ಟೂರಿಗೆ. ಬಟ್ ಸಮಯದ ಅಭಾವ ಇಲ್ಲದೆ ಇರೋದ್ರಿಂದ ನಾವು ಮತ್ತೆ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ ಮೆಟ್ಟೂರು ರೋಡಿಂದ ಹಂಗೆ ನಾವು ಸೇಲಂ ಹೋಗ್ತೀವಿ. ಕೈ ಜೋಡಿಸಿದೆ ವೃಂದ, ಯಾಕೆ ಕೇಳೋಣ, ಯಾಕಪ್ಪ ಬಂದು ರಿಸರ್ವಿಲ್ಲು ಬಾಣ, ಕುಂಕುಮ ಹಣೆಗೆ ತಾಗಿ ಆಗಿದೆ ಜಯದ ತಿಲಕ, ಹೊಳಿದಿದೆ ಕಳೆಯಿದೆ ಸರ್ವಿಂದ, ಜಗದೋದ್ಧಾರ ಸುಕುಮಾರ ನೀನೆ ಎಲ್ಲ ಲೋಕದ ಪ್ರಕಾರ. ಇದೇ ಶ್ರೀರಂಗಂ. 9 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಅಷ್ಟರೊಳಗೆ ದರ್ಶನ ಆಗಬೇಕು. ನಾವು 8:40ಕ್ಕೆ ಬಂದ್ವಿ. ನಮ್ಮದು ದರ್ಶನ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ.